ಎಲ್ರಿಗೂ ನಮಸ್ಕಾರ. ಜಾಬ್ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು RRB ALP ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಜಾಬ್ನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲದಾಗಿ RRB ALP ಅಂದರೆ ಏನಂತ ತಿಳ್ಕೊಳ್ಳೋಣ. ALP ಅಂದರೆ ರೈಲೇನು ಓಡ್ತಾರೋ ಅದು ಅವರಿಗೆ ಸಹಾಯಕರಾಗಿ ಕೆಲಸ ಮಾಡುವಂಥದ್ದು. ಲೋಕೋ ಪೈಲಟ್ ಏನಿರ್ತಾರೋ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಆಗಿರ್ತದೆ ALP, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ. ಇದರ ಅರ್ಜಿ ದಿನಾಂಕ ಬಂದು 15/5/2026 ಬರುವ ತಿಂಗಳ ಜೂನ್ 14/6/2026 ತನಕ ಇರ್ತದೆ. ಬೇಗ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ತನಕ ಕಾಯೋದು ಬೇಡ, ಈಗ ಬೇಗ ಅಪ್ಲೈ ಮಾಡ್ಕೊಂಡ್ರೆ ಸರ್ವರ್ ಬಿಸಿ ಏನೂ ಬರೋದಿಲ್ಲ. ಒಟ್ಟು 11,127 ಹುದ್ದೆಯನ್ನು ಕರೆದಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ವಿದ್ಯಾರ್ಹತೆ ಏನೆಲ್ಲ ಬೇಕಂತ ಹೇಳಿದ್ರೆ 10+ ITI ಪಾಸ್ ಆದವರು ಅಪ್ಲೈ ಮಾಡ್ಬೋದು, 10+ ಡಿಪ್ಲೊಮಾ ಮಾಡಿದವರು ಅಪ್ಲೈ ಮಾಡ್ಬೋದು, ಮತ್ತು ಇಂಜಿನಿಯರಿಂಗ್ ಮಾಡಿದವರು ಅಪ್ಲೈ ಮಾಡ್ಬೋದಾಗಿರ್ತದೆ. ಇದಕ್ಕೆ ಏಜ್ ಲಿಮಿಟ್ ಯಾವ ರೀತಿ ಅಂದರೆ ಹೇಳೋದಾದರೆ ಎಷ್ಟು ವಯಸ್ಸಿನ ತನಕ ಅಪ್ಲೈ ಮಾಡ್ಬೋದು ಅಂತ ಹೇಳೋದಾದರೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಮತ್ತು SC ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, ಅಂದರೆ 35 ವರ್ಷ ತನಕ ಅಪ್ಲೈ ಮಾಡ್ಬೋದು. ಮತ್ತು OBC ಅವರಿಗೆ 3 ವರ್ಷ ಸಡಿಲಿಕ್ಕೆ ಇದೆ, ಅವರು 33 ತನಕ ವಯಸ್ಸಿದ್ದವರು ಅಪ್ಲೈ ಮಾಡ್ಬೋದಾಗಿರ್ತದೆ. ಅಪ್ಲಿಕೇಶನ್ ಫೀಸ್ ಅಂತ ಹೇಳೋದಾದರೆ ಜನರಲ್ ಅವರು ಮತ್ತು OBC ಅವರು 500 ರೂಪಾಯಿ ಫೀಸನ್ನು ತುಂಬಬೇಕಾಗ್ತದೆ. ಮತ್ತು SC ST ಅವರು ಎಕ್ಸರ್ಸೈಸ್ ಮ್ಯಾನ್, ಫೀಮೇಲು ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ 250 ರೂಪಾಯಿ ಫೀಸ್ ಇರ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂತ ಹೇಳೋದಾದರೆ ಮೊದಲದಾಗಿ CBT 1 ಎಕ್ಸಾಮ್ ನಡೀತದೆ, ನಂತರ CBT 2 ಎಕ್ಸಾಮ್ ನಡೀತದೆ, ತದನಂತರ CBT ಆಪ್ಟಿಟ್ಯೂಡ್ ಅಂತ ನಡೆಸ್ತಾರೆ 3ನೇ ಎಕ್ಸಾಮ್ ಆಗಿ. ಮತ್ತು 4ನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್, 5ನೇದಾಗಿ ಮೆಡಿಕಲನ್ನು ಮಾಡ್ತಾರೆ. ನಂತರ ಮೆರಿಟ್ ಲಿಸ್ಟಲ್ಲಿ ಹೆಸರನ್ನು ಬಿಡ್ತಾರೆ. CBT 1ನಲ್ಲಿ 75 ಕ್ವಶನ್ ಇರ್ತದೆ, 75 ಮಾರ್ಕ್ಸ್ ಇರ್ತದೆ, 60 ನಿಮಿಷ ಟೈಮ್ ಇರ್ತದೆ. 1/3 ಅಂದರೆ 3 ತಪ್ಪಾದಲ್ಲಿ 1 ಅಂಕವನ್ನು ಕಟ್ ಮಾಡ್ತಾರೆ, ನೆಗೆಟಿವ್ ಇರ್ತದೆ. ಸಬ್ಜೆಕ್ಟ್ ಯಾವ್ಯಾವುದೆಲ್ಲ ಇದೆ ಅಂತ ಹೇಳೋದಾದರೆ ಮ್ಯಾಥಮೆಟಿಕ್ಸ್ 25 ಕ್ವಶನ್ ಇರ್ತದೆ, ಮೆಂಟಲ್ ಎಬಿಲಿಟಿ 25 ಕ್ವಶನ್ ಇರ್ತದೆ, ಜನರಲ್ ಸೈನ್ಸ್ 25 ಕ್ವಶನ್ ಇರ್ತದೆ, ಒಟ್ಟು 75 ಪ್ರಶ್ನೆ ಇರ್ತದೆ. CBT 2 ಅಲ್ಲಿ ಯಾವ ರೀತಿ ಎಕ್ಸಾಮ್ ನಡೀತದೆ ಅಂತ ಹೇಳಿದ್ರೆ ಇದರಲ್ಲಿ ಪಾರ್ಟ್ A ಪಾರ್ಟ್ B ಅಂತ ಹೇಳಿದ್ರೆ ಒಟ್ಟು 175 ಪ್ರಶ್ನೆ ಇರ್ತದೆ, 2.5 ತಾಸಿನ ಎಕ್ಸಾಮ್ ಇರ್ತದೆ. ಪಾರ್ಟ್ A ದಲ್ಲಿ 100 ಕ್ವಶನ್ ಇರ್ತದೆ, 90 ನಿಮಿಷದ ಎಕ್ಸಾಮ್ ನಡೆಸ್ತಾರೆ. ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಅಂತ ಹೇಳೋದಾದ್ರೆ ಮ್ಯಾಥ್ಸ್, ಜನರಲ್ ಇಂಟೆಲಿಜೆನ್ಸಿ, ಬೇಸಿಕ್ ಸೈನ್ಸ್ ಇರ್ತದೆ. ಪಾರ್ಟ್ B ದಲ್ಲಿ ಏನೆಲ್ಲ ಇರ್ತದೆ ಅಂತ ಹೇಳಿದ್ರೆ 75 ಕ್ವಶನ್ ಇರ್ತದೆ, 60 ನಿಮಿಷ ಎಕ್ಸಾಮ್ ಇರ್ತದೆ. ನಿಮ್ಮ ಟ್ರೇಡ್ ಬೇಸ್ ಆಗಿ ಕ್ವಶನ್ ಅನ್ನು ತೆಗೆದಿರ್ತಾರೆ. ನಂತರ 3ನೇದಾಗಿ CBT ಆಪ್ಟಿಟ್ಯೂಡ್ ಎಕ್ಸಾಮ್ ನಡೆಸ್ತಾರೆ. ತದನಂತರ ಲಾಸ್ಟಲ್ಲಿ ಮೆಡಿಕಲನ್ನು ಮಾಡ್ತಾರೆ. ಇದಾಗಿತ್ತು RRB ಅಸಿಸ್ಟೆಂಟ್ ಲೋಕೋ ಪೈಲಟ್ನ ಮಾಹಿತಿಯಾಗಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ.